ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸ ವರ್ಷದ ಮೊದಲ ದಿನ ತಪ್ಪದೆ ಈ ಕೆಲಸ ಮಾಡಿದರೆ ವರ್ಷವಿಡೀ ಲಕ್ಷ್ಮೀ ಕೃಪೆ ಪ್ರಾಪ್ತಿ. ಹೊಸ ವರ್ಷದ ಆರಂಭದಲ್ಲಿ ಕೆಲವು ವಿಶೇಷ ಕೆಲಸಗಳನ್ನು ಮಾಡಿದರೆ ಲಕ್ಷ್ಮೀ ದೇವಿಯು ವರ್ಷಪೂರ್ತಿ ನಿಮ್ಮ ಮೇಲೆ ದಯ ತೋರುವಳು. ಹೊಸ ವರ್ಷ 2024ರಲ್ಲಿ ಯಾವ ಪರಿಹಾರಗಳು ನಿಮಗೆ ಹಣ, ಉದ್ಯೋಗ ಮತ್ತು ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ತರುತ್ತವೆ ಎಂದು ತಿಳಿಯೋಣ. ಹೊಸ ವರ್ಷವು ಹೊಸ ಶಕ್ತಿ, ಹೊಸ ಭರವಸೆ ಮತ್ತು ಅನೇಕ ಸಂತೋಷವನ್ನು ತರಲೆಂದು ವರ್ಷದ ಮೊದಲ ದಿನ ನಾವು ದೇವಾಲಯಕ್ಕೆ ಹೋಗಿ ಪೂಜೆ ಸಲ್ಲಿಸುತ್ತೇವೆ. ದೇವರ ಆರಾಧನೆಯೊಂದಿಗೆ ಕೆಲವು ವಿಶೇಷ ಕ್ರಮಗಳೊಂದಿಗೆ ಹೊಸ ವರ್ಷವನ್ನು ಪ್ರಾರಂಭಿಸಬೇಕು ಎಂದು ನಂಬಲಾಗಿದೆ. ಹೀಗೆ ಮಾಡುವುದರಿಂದ ಶುಭ ಫಲಿತಾಂಶಗಳನ್ನು ಪಡೆಯಬಹುದು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಮೇಲಿರಲಿದೆ ಎಂದು ನಂಬಲಾಗಿದೆ. ಹಾಗೆ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ. ಆದ್ದರಿಂದ ಹೊಸ ವರ್ಷ 2024ರಲ್ಲಿ ಸಂಪತ್ತು ಮತ್ತು ಸಂತೋಷದಿಂದ ತುಂಬಿದ ಜೀವನ ನಿಮ್ಮದಾಗಬೇಕೆಂದರೆ ಈ ಕ್ರಮಗಳನ್ನು ತೆಗೆದುಕೊಳ್ಳಿ. ಸಂತೋಷ ಮತ್ತು ಸಮೃದ್ಧಿಗಾಗಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸುವ ಮೂಲಕ ಹೊಸ ವರ್ಷವನ್ನು ಪ್ರಾರಂಭಿಸಿ. ಇದರ ನಂತರ ಗಂಗಾಜಲ, ಬಿಲ್ವಪತ್ರೆ, ಅಕ್ಷತೆಯನ್ನು ತಾಮ್ರದ ಪಾತ್ರೆಯಲ್ಲಿ ಹಾಕಿ ಶಿವಲಿಂಗಕ್ಕೆ ಅರ್ಪಿಸಿ. ಈ ವರ್ಷ ಜನವರಿ 1 ಸೋಮವಾರ ಬಂದಿರುವುದರಿಂದ ಇದು ಶಿವನಿಗೆ ಸಮರ್ಪಿತವಾಗಿದೆ. ಆದ್ದರಿಂದ ಶಿವಲಿಂಗದ ಪ್ರತಿಷ್ಠಾಪನೆ ಅಥವಾ ರುದ್ರಾಭಿಷೇಕದ ಸಮಯದಲ್ಲಿ ಓಂ ಮಹಾದೇವಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ. ಇದು ವರ್ಷವಿಡೀ ಆರ್ಥಿಕ ಬಿಕ್ಕಟ್ಟನ್ನು ಉಂಟು ಮಾಡುವುದಿಲ್ಲ ಎಂದು ನಂಬಲಾಗಿದೆ. ಬಿಲ್ವಪತ್ರೆ ಮರವನ್ನು ಪೂಜಿಸಿ. ಬಿಲ್ವಪತ್ರೆ ಮರವಿರುವ ಮನೆಗಳಲ್ಲಿ ಶಿವನು ವಾಸಿಸುತ್ತಾನೆ ಎಂದು ನಂಬಲಾಗಿದೆ. ಆ ಮನೆಯಲ್ಲಿ ಧನಲಕ್ಷ್ಮಿ ವಾಸಿಸುತ್ತಾಳೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ 2024ರ ವರ್ಷದ ಮೊದಲ ದಿನದಂದು ಮನೆಯ ಉತ್ತರ ದಿಕ್ಕಿನಲ್ಲಿ ಬಿಲ್ವಪತ್ರೆ ಗಿಡವನ್ನು ನೆಡಿ. ಇದು ಎಂದಿಗೂ ದುಷ್ಟಶಕ್ತಿಗಳನ್ನು ಮನೆಯೊಳಗೆ ಪ್ರವೇಶಿಸಲು ಅನುಮತಿಸುವುದಿಲ್ಲ. ಹಳದಿ ಸಾಸಿವೆಯಿಂದ ಲಕ್ಷ್ಮೀ ದೇವಿ ಒಲಿಯುತ್ತಾಳೆ. 2024ರ ಮೊದಲ ದಿನದಂದು ಹಳದಿ ಸಾಸಿವೆಯನ್ನು ಕೆಲವು ಧಾನ್ಯಗಳು ಮತ್ತು ಕರ್ಪೂರದೊಂದಿಗೆ ಬೆಳ್ಳಿ ಅಥವಾ ಸ್ಟೀಲ್ ಬಟ್ಟಲಿನಲ್ಲಿ ಸುಡಬೇಕು. ಜೊತೆಗೆ ಈ ದಿನದಂದು ದೇವರನ್ನು ಪೂಜಿಸುವಾಗ ಹಸುವಿನ ಸಗಣಿಯಲ್ಲಿ ಹಳದಿ ಸಾಸಿವೆ ಹಾಕಿ ಸುಟ್ಟು ಅದರ ಹೊಗೆಯನ್ನು ಮನೆಯಲ್ಲಿ ತೋರಿಸಿ. ಈ ಪರಿಹಾರವು ಲಕ್ಷ್ಮಿಯನ್ನು ಆಕರ್ಷಿಸುತ್ತದೆ. ಇದರಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಬಡ್ತಿ ಪಡೆಯುವ ಸಾಧ್ಯತೆಗಳಿವೆ. ಈ ವಿಶೇಷ ವಸ್ತುಗಳನ್ನು ಮನೆಗೆ ತನ್ನಿ. ಹೊಸ ವರ್ಷದ ಮೊದಲ ದಿನ ಅಥವಾ ಕೆಲವು ಆರಂಭಿಕ ದಿನಗಳಲ್ಲಿ ಮನೆಗೆ ದಕ್ಷಿಣಾವರ್ತಿ ಶಂಖ, ಏಕಾಕ್ಷಿ ತೆಂಗಿನಕಾಯಿ, ಹಿತ್ತಾಳೆ ಆನೆಯನ್ನು ತನ್ನಿ. ಇದನ್ನು ಕೆಲಸದ ಸ್ಥಳದಲ್ಲಿಯೂ ಇಡಬಹುದು. ಇವುಗಳ ಶುಭ ಪರಿಣಾಮವು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ನೀಡುತ್ತದೆ. ಪ್ರಗತಿಯ ಹಾದಿಯಲ್ಲಿ ಯಾವುದೇ ಅಡೆತಡೆಗಳು ಇರುವುದಿಲ್ಲ. ಗ್ರಹಗಳ ದೋಷಗಳು ಸಹ ದೂರವಾಗುತ್ತವೆ. ಮೇಲೆ ಹೇಳಿರುವ ಕೆಲಸವನ್ನು ಹೊಸ ವರ್ಷದ ಮೊದಲ ದಿನದಂದು ನೀವು ಮಾಡಿದರೆ ಎಲ್ಲ ರೀತಿಯ ಸಂತೋಷ, ಸಂಪತ್ತು, ಸಮೃದ್ಧಿ ನಿಮ್ಮದಾಗುವುದು ಖಂಡಿತ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.